history has been divided into three important periods. That is, prehistoric period, protohistoric period and historic period. ಇತಿಹಾಸ ಕಾಲಘಟ್ಟವನ್ನು 3 ಭಾಗಗಳಲ್ಲಿ ವಿಭಜನೆಯನ್ನು ಮಾಡಿರುವಂಥದ್ದು. ಪ್ರಾಗ ಇತಿಹಾಸ ಕಾಲ, ಪೂರ್ವ ಇತಿಹಾಸ ಕಾಲ ಹಾಗೂ ಇತಿಹಾಸ ಕಾಲ. ಯಾವುದರ ಆಧಾರದ ಮೇಲೆ ಈ ವಿಭಜನೆ ಅಂತ ನೋಡೋದಾದ್ರೆ ಅದು ಲಿಖಿತ ದಾಖಲೆಗಳ ಮೇಲೆ ಅಥವಾ ಲಿಖಿತ ಆಧಾರಗಳ ಮೇಲೆ ಈ ವಿಭಜನೆಯನ್ನ ಮಾಡಿರುವಂಥದ್ದು. ಈ ಒಂದು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಏನ್ ಕರಿತೀವಲ್ಲ, ಪ್ರಾಗ ಇತಿಹಾಸ ಕಾಲದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಲಿಖಿತ ದಾಖಲೆಗಳು ಸಿಗೋದಿಲ್ಲ. ಅದೇ ಈ ಪೂರ್ವ ಇತಿಹಾಸ ಕಾಲ ಅಥವಾ ಈ ಒಂದು ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಅಂತ ಏನು ಕರಿತೀವಲ್ಲ, ಇಲ್ಲಿ ನಮಗೆ ಲಿಖಿತ ದಾಖಲೆಗಳು ಸಿಕ್ಕರೂ ಕೂಡ ನಾವು ಇಲ್ಲಿವರೆಗೂ ಅದನ್ನ ಓದೋದಿಕ್ಕೆ ಆಗಿಲ್ಲ. ಅದೇ ರೀತಿಯಲ್ಲಿ ಈ ಒಂದು ಹಿಸ್ಟಾರಿಕ್ ಪೀರಿಯಡ್ ಅಂತ ಏನ್ ಕರಿತೀವಲ್ಲ, ಇತಿಹಾಸ ಕಾಲ, ಈ ಕಾಲಘಟ್ಟದಲ್ಲಿ ನಮಗೆ ಯಥೇಚ್ಛವಾಗಿ ಲಿಖಿತ ದಾಖಲೆಗಳು ಸಿಗುತ್ತೆ, ಅದನ್ನು ನಾವು ಓದೋದಕ್ಕೂ ಕೂಡ ಬರುತ್ತೆ. ಇದು ಇತಿಹಾಸ ಕಾಲಘಟ್ಟದ ವಿಭಜನೆಗಳು.